ಮಂತ್ರಿಮಾಲ್ ಆಸ್ತಿ ತೆರಿಗೆ ಹಾಗೂ ಕಂದಾಯ ಪಾವತಿಯ ಮರುಪರಿಶೀಲನೆ ಹಾಗೂ ಪರಿಷ್ಕರಣೆ ಸರ್ವೆ ಕುರಿತು ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಆಯುಕ್ತರಾದ ರಾಜೇಂದ್ರ ಚೋಳನ್ ರವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು. 30 crores ಮೇಲೆ ಅರಿಯಸ್ ಇದೆ. ಅವ್ರಿಗೆ ನೋಟಿಸ್ ಕೊಟ್ಟ ಮೇಲೆ ಕೂಡ ಅವ್ರು ಏನೂ ಕಟ್ಟಿಲ್ಲ, ರೆಸ್ಪಾಂಡ್ ಮಾಡಿಲ್ಲ. ಸೊ ಅದಕ್ಕೆ ಅವ್ರು ಕ್ಲೋಸ್ ಮಾಡೋಕ್ಕೆ ಆರ್ಡರ್ ಮಾಡಿದ್ದಾರೆ. ಈಗ ಮಾರ್ನಿಂಗ್ ಮಾಡಿದ್ದಾರೆ. ನಾಟ್ ಓನ್ಲಿ ಫಾರ್ ಮಂತ್ರಿಮಾಲ್, ನಮ್ಮಲ್ಲಿ ಎಲ್ಲೆಲ್ಲಿ ಯಾರು ಡಿಫಾಲ್ಟರ್ಸ್ ಇದ್ದಾರೆ ಅದೆಲ್ಲ ಕೂಡ ಮೋರ್ ದೆನ್ 5 lakhs 10 lakhs ಎಲ್ಲ ಐಡೆಂಟಿಫೈ ಆಗಿದೆ. ನಮ್ಮದು ರೆವಿನ್ಯೂ ಆಫೀಸರ್ಸ್ ಅದಕ್ಕೆಲ್ಲ ಕೂಡ ಬೀಗ ಹಾಕೋದಕ್ಕೆ ಕೆಲಸ ತೊಗೊಂಡಿದ್ದಾರೆ. ಕೋರ್ಟಲ್ಲಿ ಏನು ಮಾಡಬೇಕು ಅದು ಕೂಡ ನಾವು ಕೇವಿಯೇಟ್ ತೊಗೊಂಡು ಕೂಡ ಹೇಳಿದ್ದಾರೆ. ನಮ್ಮದು ಏನು ಗೈಡ್ಲೈನ್ಸ್ ಈಗ ಇದು ಪ್ರಾಪರ್ಟಿ ಟ್ಯಾಕ್ಸ್ ರೂಲ್ಸ್ ಏನಿತ್ತು ಅದ್ರ ಪ್ರಕಾರ ವಿ ಆರ್ ಟೇಕನ್ ಆ್ಯಕ್ಷನ್. ಇದನ್ನು ಮತ್ತೆ ಫುಲ್ ಕಟ್ಟಿದ್ರೆ ಮಾತ್ರ ಓಪನ್ ಅಂದರೆ ಪ್ರತಿ ಸಲ ಬಂದಾಗಲೂ ಸರ್ ಏನು ಗೈಡ್ಲೈನ್ಸ್ ಏನಿರ್ತದೆ, ಬಿಕಾಸ್ ನಾವು ಕೂಡ ಏನು ಕೋರ್ಟ್ ಆರ್ಡರ್ಸ್ ಏನಿರ್ತದೆ ಕಾನೂನು ಇದಕ್ಕೆಲ್ಲರೂ ಕೂಡ ಇದು ಮಾಡಬೇಕಾದ್ರೆ ನಮ್ಮದು ರೂಲ್ಸ್ ಪ್ರಕಾರ ನಮ್ಗೆ ಏನು ಪವರ್ ಇರ್ತದೆ ಅದ್ರ ಪ್ರಕಾರ ಆ್ಯಕ್ಷನ್ ತಗೊಂಡಿದ್ದೀರಾ. ಇಲ್ಲ ಈಗ ನಾವು ಏನಾಯಿತು, ನಮ್ಮದು ಸೆಂಟ್ರಲ್ ಕಾರ್ಪೊರೇಷನಲ್ಲಿ ಮೆಜಾರಿಟಿ ಕಮರ್ಷಿಯಲ್ ಏರಿಯಾಸ್ ಇರ್ತದೆ. ಕಮರ್ಷಿಯಲ್ ಏರಿಯಾಸಲ್ಲಿ ನಮ್ಮಲ್ಲಿ ಈಗ ಎಕ್ಸಿಸ್ಟಿಂಗ್ ಮೇಲೆ ಸೆಲ್ಫ್ ಅಸೆಸ್ಮೆಂಟ್ ಸಿಸ್ಟಮಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಮೆಜಾರಿಟಿ ಆಫ್ ಏನು ಮಾಡ್ತಾರೆ, ಸಮ್ಟೈಮ್ಸ್ ಅವರು ಟೆನೆಂಟ್ ಕೊಟ್ಟುಬಿಟ್ಟು ಸೆಲ್ಫ್ ಹೇಳ್ತಾರೆ. ಸೊ ಅದಕ್ಕೆ ನಾವು ಒಂದು ಫಸ್ಟು ಟಾಸ್ಕಲ್ಲಿ ಇಂದಿರಾನಗರ 100 feet ರೋಡ್ ತೊಗೊಂಡಿದ್ದಾನೆ. ಅದರಲ್ಲಿ ಟೋಟ್ಲಿ 182 ಬಿಲ್ಡಿಂಗ್ಸ್ ಏನು ಕಮರ್ಷಿಯಲ್ ಬಿಲ್ಡಿಂಗ್ಸ್ ಇರೋದು ಚೆಕ್ ಮಾಡಿದ್ದಾನೆ. ಈಗ ನಾವು ರೆಗ್ಯುಲರ್ ಆಗಿ ಸಿ ವಿ ರಾಮನ್ ನಗರ್ ರೆವಿನ್ಯೂ ಸ್ಟಾಫ್ ಯೂಸ್ ಮಾಡಿಲ್ಲ. ಬೇರೆ ಡಿವಿಷನ್ಲಿಂದ ರೆವಿನ್ಯೂ ಸ್ಟಾಫ್ ಟೀಮ್ ಮಾಡಿಬಿಟ್ಟು ಒಂದು 25 ಟೀಮ್ 182 ಬಿಲ್ಡಿಂಗ್ಸ್ ಚೆಕ್ ಮಾಡಿದ್ದಾರೆ. ಒಂದೊಂದು ಟೀಮ್ಗೆ 10 ಬಿಲ್ಡಿಂಗ್ ಚೆಕ್ ಮಾಡಿದ್ದಾರೆ. ಅದರಲ್ಲಿ 182 ಬಿಲ್ಡಿಂಗ್ಸಲ್ಲಿ ನಮಗೆ ಆಲ್ಮೋಸ್ಟ್ 9 crores ವರೆಗೆ ಟ್ಯಾಕ್ಸ್ ಡಿವಿಯೇಷನ್ಸ್ ಇದೆ. ಸೊ ಅದು ಕೂಡ ಐಡೆಂಟಿಫೈ ಆಗಿದೆ, ಎಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಆದಮೇಲೆ ಅರಿಯಸ್ ಅವ್ರಿಗೆ ಎಷ್ಟು ಬರ್ತದೆ ಅದು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದೇ ರೀತಿ ನೆಕ್ಸ್ಟ್ ಚಿಕ್ಕಪೇಟೆ ಕಮರ್ಷಿಯಲ್ ಸ್ಟೇಟು ಎಲ್ಲೆಲ್ಲಿ ನಮ್ಮದು ಇಂಪಾರ್ಟೆನ್ಸ್ ಇರ್ತದೆ ರೆವೆನ್ಯೂ ಜನ್ರೇಷನ್ ಮಾಡೋಕ್ಕೆ ಅಲ್ಲಿ ಕೂಡ ನಮ್ಮ ಟೀಮ್ ಅವರು ಚೆಕ್ ಮಾಡಿಬಿಟ್ಟು ರಿವ್ಯಾಲಿಡೇಷನ್ ಮಾಡ್ತಾರೆ. ಸರಿ ಸರ್, ಡಿಲಿಮಿಟೇಷನ್ ಸರ್ ಇದೀರಾ ಸಮಿತಿಲಿ ನನಗೆ ಅದು ನಿಂತ್ಕೊಳ್ಳಿ.